ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ, ಜನವರಿ 20ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಜನವರಿ 20 2026 ಸ್ನೇಹಿತರೆ, ಜನವರಿ 20ರಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳು ಸೂಚಿಸಲಾಗಿದೆ, ಯಾವುದರ ಬಗ್ಗೆ ಎಚ್ಚರಿಕೆ, ಯಾವುದರ ಬಗ್ಗೆ ಅದೃಷ್ಟ, ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಫಲ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಸ್ನೇಹಿತರೆ, ಇದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೇಷರಾಶಿಯವರಿಗೆ ಜನವರಿ 2026 ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ? ಇನ್ನು ಜನವರಿ 20ರಿಂದ ಸಾಕಷ್ಟು ಬದಲಾವಣೆಯನ್ನು ಗ್ರಹಗಳು ಸೂಚಿಸುತ್ತಿದೆ. ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿರ್ತೀರ. ಹಾಗಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನವು ಹೆಚ್ಚು ಗೋಚರವಾಗುತ್ತದೆ. ಜನರು ನಿಮ್ಮನ್ನು ಗಮನಿಸುತ್ತಾರೆ, ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ, ನಿಮ್ಮ ಮಾತುಗಳಿಗೆ ತೂಕ ಬರುತ್ತದೆ. ಏಕೆಂದರೆ ಜನವರಿ 14ರಂದು ಸೂರ್ಯ ನಿಮ್ಮ 10ನೇ ಮನೆಗೆ ಕರ್ಮದ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಜನವರಿ 17ರಂದು ಕುಜನು ಅದೇ 10ನೇ ಮನೆಯಲ್ಲಿ ಉಚ್ಚನಾಗುತ್ತಾರೆ. ಅತ್ಯಂತ ಬಲಶಾಲಿ ಅಂತಲೇ ಹೇಳಬಹುದು. ಇದು ಬಡ್ತಿ, ಪಾತ್ರ ಬದಲಾವಣೆ, ನಾಯಕತ್ವದ ಕರ್ತವ್ಯಗಳು ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲವನ್ನು ಪಡೆಯಲು ಪ್ರಬಲವಾದ ಗ್ರಹ ಸಂಚಾರವಿದೆ ಅಂತಲೇ ಹೇಳ್ಬೋದು. ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತಾರೆ. ಆದ್ದರಿಂದ ಈ ತಿಂಗಳು ಶಿಸ್ತಿನೊಂದಿಗೆ ಯಶಸ್ಸನ್ನು ಪಡೆಯುವಂತಹ ಸಮಯ ಮುಂದುವರಿಯಲಿದೆ. ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಈ ತಿಂಗಳು ನಿಮ್ಮೊಳಗೆ ಏನೋ ಒಂದು ದೊಡ್ಡ ಶಕ್ತಿ ಬೆಳೆಯುತ್ತಿರುವಂತಹ ಭಾವನೆಯೊಂದಿಗೆ ಪ್ರಾರಂಭವಾಗುತ್ತದೆ. ನೀವು ಅದನ್ನು ಇನ್ನೂ ಅದೃಷ್ಟ ಎಂದು ಕರೆಯದೇ ಇರಬಹುದು, ಆದರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಯೋಜನೆಗಳು, ಕಾರ್ಯಗಳು, ಸಣ್ಣ ಪ್ರಯಾಣ, ಚರ್ಚೆಗಳಿಗೆ ನಿಮ್ಮನ್ನು ಬ್ಯುಸಿಯಾಗಿರಿಸುತ್ತದೆ. ನೀವು ಸುಮ್ಮನೆ ಕುಳಿತಿದ್ದರೂ ನಿಮ್ಮ ಮನಸ್ಸು ಸದಾ ಆಲೋಚನೆಯಲ್ಲಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಭವಿಷ್ಯದಲ್ಲಿ ಈ ರೀತಿ ಸೂಚನೆಗಳು ಕಂಡುಬರಲಿದೆ. ಇನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಮೇಷರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನನಗೆ ಓನ್ ಕಮೆಂಟ್ ಮತ್ತು ಈ ವಿಡಿಯೋಗೆ ಕಮೆಂಟ್ ಬರುವ ಕಾರಣ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಫಲಿತಾಂಶಗಳು ಸಿಗಲಿದೆ ಅನ್ನೋದನ್ನ ಕೇಳ್ತಿರ್ತಾರೆ. ಸೊ ಹಾಗಾಗಿ ಮೊದಲು ಅವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳಿಗೆ ಉತ್ತಮ ಕಾರ್ಯನಿರ್ವಹಿಸುತ್ತಾರೆ ಈ ತಿಂಗಳು, ಆದರೆ ಶಿಸ್ತು ಮುಖ್ಯ ಸ್ನೇಹಿತರೆ. ನೀವು ಗಮನವನ್ನು ಕಳೆದುಕೊಳ್ಳಬಹುದು ಅಥವಾ ಮಾನಸಿಕವಾಗಿ ಅಸ್ಥಿರತೆಯನ್ನು ಅನುಭವಿಸಬಹುದು. ತಿಂಗಳ ಮಧ್ಯಭಾಗದ ನಂತರ ಏಕಾಗ್ರತೆ ಬಲವಾಗಿರುತ್ತದೆ. ಜನವರಿ 18ರ ನಂತರ ಸ್ಮರಣಶಕ್ತಿ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ತಡರಾತ್ರಿಯ ಮೊಬೈಲ್ ಬಳಕೆಯನ್ನು ಆದಷ್ಟು ತಪ್ಪಿಸಿ, ಏಕೆಂದರೆ ಅದು ನಿಮ್ಮ ನಿದ್ರೆಗೆ ಭಂಗ ತರುತ್ತದೆ. ಒಂದು ದೈನಂದಿನ ದಿನಚರಿಯನ್ನು ನಿಗದಿಪಡಿಸಿ ಮತ್ತು ಅದನ್ನು ಅನುಸರಿಸಿ. ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡುವುದು ಉತ್ತಮ. ಇದರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಬೇಕು ಸ್ನೇಹಿತರೆ. ಯಾಕಂದರೆ ತಡರಾತ್ರಿಯ ಮೊಬೈಲನ್ನು ನೋಡುವುದು, ಲ್ಯಾಪ್ಟಾಪನ್ನು ನೋಡುವುದು, ಈ ರೀತಿ ತಡರಾತ್ರಿಯಲ್ಲಿ ಮಲಗುವುದರಿಂದ ನಿಮ್ಮ ನಿದ್ರೆಗೆ ಭಂಗವಾಗಿ ಸ್ನೇಹಿತರೆ ಅಧ್ಯಯನದ ಕಡೆ ಅಷ್ಟು ಆಸಕ್ತಿ ಕಡಿಮೆ ಆಗ್ತಾ ಬರುತ್ತದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಮೊದಲನೇದಾಗಿ ಶಿಸ್ತು ಮುಖ್ಯ. ಇನ್ನು ಅದೇ ರೀತಿ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗುತ್ತಿರುವುದನ್ನು ಅನುಭವಿಸುತ್ತಾರೆ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ವಿಚಾರಣೆಗಳು, ಸಭೆಗಳು ಮತ್ತು ಚರ್ಚೆಗಳು ಹೆಚ್ಚು ಆಗಾಗ ನಡೆಯುತ್ತವೆ. ಯೋಜನೆ, ಪುನರ್ರಚನೆ ಮತ್ತು ವ್ಯವಸ್ಥೆಗಳನ್ನು ಹೊಂದಿಸಲು ದ್ವಿತೀಯಾರ್ಧವು ಒಳ್ಳೆಯದು. ನೀವು ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಂತೆ ಭಾವಿಸಬಹುದು. ಹೊಸ ಉಪಕ್ರಮಗಳು, ವಿಸ್ತರಣೆ ಮತ್ತು ಪ್ರಾರಂಭಕ್ಕೂ ಕೂಡ ದ್ವಿತೀಯಾರ್ಧವು ಪ್ರಬಲವಾಗಿದೆ ಸ್ನೇಹಿತರೆ.
ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸುತ್ತಾರೆ. ಆದರೆ ನಿರ್ಧಾರಗಳನ್ನು ಕೋಪದಿಂದಲ್ಲ, ಲೆಕ್ಕಾಚಾರದಿಂದ ತೆಗೆದುಕೊಳ್ಳಿ. ಆದಷ್ಟು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಸ್ನೇಹಿತರೆ. ಪಾಲುದಾರಿಕೆ ಮತ್ತು ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ಆದಷ್ಟು ತಪ್ಪಿಸಿ. ವಾದ ವಿವಾದಗಳನ್ನು ಈ ತಿಂಗಳು ತಪ್ಪಿಸಿ. ಈ ತಿಂಗಳು ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರುತ್ತದೆ. ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂದರೆ ದ್ವಿತೀಯಾರ್ಧದಲ್ಲಿ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ. 15ನೇ ತಾರೀಕು ನಂತರ ನೀವು 31ನೇ ತಾರೀಕುವರೆಗೆ ಹೂಡಿಕೆಯನ್ನು ಮಾಡಬಹುದು. ಆದಷ್ಟು ಘರ್ಷಣೆಗಳನ್ನು ತಪ್ಪಿಸಿ, ಅಂದರೆ ಕಡಿಮೆ ಮಾಡಿಕೊಳ್ಳಿ. ವಾದ ವಿವಾದಗಳನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ, ಪಾಲುದಾರರೊಂದಿಗೆ ಮತ್ತು ನಿಮ್ಮ ಗ್ರಾಹಕರೊಂದಿಗೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭವಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಈ ತಿಂಗಳು ಸ್ನೇಹಿತರೆ ನಿಮಗೆ ಪ್ರಬಲ ಯೋಗದಿಂದ ಸ್ನೇಹಿತರೆ ಸಾಕಷ್ಟು ಲಾಭವನ್ನು ನೋಡಲಿದ್ದೀರಿ. ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿರಿ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ದೈಹಿಕವಾಗಿ ನೀವು ಬಲಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಬಹುದು. ನಿದ್ರೆ ಕಡಿಮೆಯಾಗಬಹುದು ಮತ್ತು ಮಲಗಿದಾಗಲೂ ಆಲೋಚನೆಗಳು ಮುಂದುವರಿಯಬಹುದು ಸ್ನೇಹಿತರೆ. ದ್ವಿತೀಯಾರ್ಧದಲ್ಲಿ ನೀವು ಆತುರ ಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ದೇಹದಲ್ಲಿ ಉಷ್ಣತೆ, ಹೀಟ್, ಅಸಿಡಿಟಿ, ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಕಣ್ಣಿನ ಆಯಾಸ ಉಂಟಾಗಬಹುದು. ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಹೆಚ್ಚು ದಣಿಸಿಕೊಳ್ಳಬಹುದು ಸ್ನೇಹಿತರೆ. ಆಯಾಸ ಜಾಸ್ತಿ ಆದರೆ ಸ್ನೇಹಿತರೆ ಆಟೋಮೆಟಿಕ್ ಒತ್ತಡ ಜಾಸ್ತಿ ಆದಲ್ಲಿ ನಿಮಗೆ ಸ್ನೇಹಿತರೆ ನಿದ್ರೆಗೆ ಭಂಗ ಬರಬಹುದು. ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹಾಳಾಗಬಹುದು. 12ನೇ ಮನೆಯಲ್ಲಿರುವಂಥ ಶನಿಯು ನಿದ್ರೆಗೆ ಭಂಗ ತರಬಹುದು ಮತ್ತು ಮೌನ ಒತ್ತಡವನ್ನು ಉಂಟು ಮಾಡಬಹುದು ಸ್ನೇಹಿತರೆ. ಸಾಧ್ಯವಾದಷ್ಟು ರಾತ್ರಿ 10:30ರೊಳಗೆ ಸ್ನೇಹಿತರೆ ಮೊದಲು ಮಲಗಿ ಸಾಕಷ್ಟು ನೀರನ್ನು ಕುಡಿಯಿರಿ. ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ. ಆದಷ್ಟು ಹಸಿರು ತರಕಾರಿ ಮೊಳಕೆಗಳನ್ನು ಚೆನ್ನಾಗಿ ಸೇವಿಸಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆಯಾಗಲಿದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನವನ್ನು ಚಾಲನೆ ಮಾಡಬೇಡಿ ಸ್ನೇಹಿತರೆ. ಈ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಾನು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ, ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ದಿನಗಳನ್ನು ಗಳಿಸಿ ನೋಡಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ, ವೈಯಕ್ತಿಕ ಜೀವನ, ನಿಮ್ಮ ಸಂಬಂಧಗಳು ಹೇಗಿರಲಿದೆ ಮೇಷರಾಶಿಯವರಿಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತದೆ. ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ತರಬಹುದು. ನಿಮ್ಮ ಸಂಗಾತಿ ನಿಮಗೆ ಒಂಥರ ಬೆಂಬಲವನ್ನು ನೀಡ್ತಾರೆ ಸ್ನೇಹಿತರೆ. ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿರಬಹುದು. ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಸರಳವಾದ ಪ್ರಾಮಾಣಿಕ ಸಂಭಾಷಣೆ ಎಲ್ಲವನ್ನ ಸರಿಪಡಿಸುತ್ತದೆ. ದ್ವಿತೀಯಾರ್ಧದಲ್ಲಿ ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದಾಗಿ ದೂರವಿರಬಹುದು. ದ್ವಿತೀಯಾರ್ಧವು ಸುಧಾರಣೆ ಮತ್ತು ನೆಮ್ಮದಿಯನ್ನು ಸ್ವಲ್ಪ ಮಟ್ಟಿಗೆ ತರಲಿದೆ ಸ್ನೇಹಿತರೆ, ಅಂದರೆ 20ನೇ ತಾರೀಕು ನಂತರ. 5ನೇ ಮನೆಯಲ್ಲಿರುವಂತಹ ಕೇತು ಹೇಳುತ್ತಾರೆ, ಭಾವನಾತ್ಮಕವಾಗಿ ದೂರವಿರಬೇಡಿ. ಈ ತಿಂಗಳು ಸಲಹೆ ನೀಡುವುದಕ್ಕಿಂತ ಹತ್ತಿರವಿರುವುದು ಮುಖ್ಯ. ನಿಮ್ಮ ಸಂಬಂಧಗಳಲ್ಲಿ ನೆಮ್ಮದಿ, ಜೊತೆಗೆ ಸಾಮರಸ್ಯ, ಸಂತೋಷ, ಸುಖ ಸಂಪತ್ತು ಎಲ್ಲವೂ ಕೂಡ ಒಟ್ಟಿಗೆ ಇರಲಿ ಎಂದು ಗ್ರಹಗಳು ಸೂಚಿಸುತ್ತಿದೆ ಸ್ನೇಹಿತರೆ. ದುಡುಕಿನ ನಿರ್ಧಾರದಿಂದ ದೂರ ಸರಿಯುವುದು ಒಳಿತಲ್ಲ. ಆದಷ್ಟು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಯಾವುದೇ ಒಂದು ವಿಚಾರ ಬಂದರೂ ಸ್ನೇಹಿತರೆ ಒಳಿತಾಗಲಿದೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹಣಕಾಸಿನ ಬಗ್ಗೆ. ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡೋದಾದರೆ, ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ಹಣ ಬರುತ್ತದೆ, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುತ್ತದೆ. ಈ ತಿಂಗಳು ಖರ್ಚುಗಳು ಒಂದರ ನಂತರ ಒಂದು ಎಂಬಂತೆ ಬರಬಹುದು. ಪ್ರಯಾಣ, ರಿಪೇರಿ ಅಂದರೆ ವಾಹನ ರಿಪೇರಿ, ಕುಟುಂಬದ ಜವಾಬ್ದಾರಿಗಳು, ಆರೋಗ್ಯಕ್ಕೆ ಖರ್ಚು ಮಾಡುವುದು, ಅನಿವಾರ್ಯ ಪಾವತಿಗಳು, EMI. ಆದರೆ ನೀವು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಸ್ನೇಹಿತರೆ, ಏಕೆಂದರೆ 11ನೇ ಮನೆಯಲ್ಲಿರುವಂತಹ ರಾಹುಲ್ ಲಾಭವನ್ನು ಬೆಂಬಲಿಸುತ್ತಾರೆ. ಸ್ನೇಹಿತರು, ನೆಟ್ವರ್ಕ್ಗಳು ಮತ್ತು ಹಳೆಯ ಸಂಪರ್ಕಗಳಿಂದ ನೀವು ಸಹಾಯವನ್ನು ಪಡೆಯಬಹುದು. ಬಾಕಿ ಇರುವ ಪಾವತಿ ಬರಬಹುದು ಅಥವಾ ಪ್ರೋತ್ಸಾಹಧನ ಮೂಲಕ ಆದಾಯ ಹೆಚ್ಚಾಗಬಹುದು. ಹೂಡಿಕೆಗಳನ್ನು ಯೋಜಿಸಲು ಮತ್ತು ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿರುತ್ತದೆ ಸ್ನೇಹಿತರೆ. ಒತ್ತಡ ಹೆಚ್ಚಾದರೆ ಶಾಪಿಂಗ್ ಮಾಡುವ ಮೂಲಕ ಸಮಾಧಾನ ಪಟ್ಕೊಳ್ಬೇಡಿ ಸ್ನೇಹಿತರೆ, ಅದರಿಂದ ಹಣಕಾಸಿನ ಸಮಸ್ಯೆಯನ್ನು ಸಾಕಷ್ಟು ಎದುರಿಸಬೇಕಾಗಿ ಬರಬಹುದು.
ಸ್ವಲ್ಪ ಹಣವನ್ನು ಉಳಿಸಿ, ಏಕೆಂದರೆ 12ನೇ ಮನೆಯ ಶನಿಯು ಹಠಾತ್ ಅನಿವಾರ್ಯ ಖರ್ಚುಗಳನ್ನು ತರಬಹುದು. ನೀವು ದೊಡ್ಡದನ್ನು ಖರೀದಿಸುತ್ತಿದ್ದರೆ ಶಾಂತವಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತದೆ. ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ತರಬಹುದು. ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ನೀಡ್ತಾರೆ ಅಂತ ತಿಳಿಸಿದ್ದೀನಿ ಸ್ನೇಹಿತರೆ. ಅವರ ಮಾತುಗಳನ್ನು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ. ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಜನವರಿ ದ್ವಿತೀಯಾರ್ಧದಲ್ಲಿ ಕೆಲಸದ ವಿಚಾರಗಳ ಬಗ್ಗೆ ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ. ನೀವು ನಿರಂತರವಾಗಿ ಸಂದೇಶಗಳು, ಕರೆಗಳು, ದಾಖಲೆಗಳು ಅಥವಾ ಸಭೆಗಳಲ್ಲಿ ಪ್ರತಿಕ್ರಿಯಿಸುತ್ತಿರುವಂತೆ ಭಾವಿಸಬಹುದು. ಹಿರಿಯ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ನೇಹಿತರೆ ನಿಮಗೆ ಮಾರ್ಗದರ್ಶನ ನೀಡಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ ಎಂಬ ಭಾವನೆ ಕೂಡ ನಿಮಗೆ ಉಂಟಾಗಬಹುದು. ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಓಡಾಟವನ್ನು ನೀವು ಗಮನಿಸಬಹುದು. ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿಯೂ ಪ್ರಮುಖ ಸಭೆ, ತರಬೇತಿ ಅಥವಾ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಜನವರಿ 17ರ ನಂತರ ಸಂವಹನ ಸುಗಮವಾಗಿರುತ್ತದೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿರುತ್ತವೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಈ ದಿನಾಂಕದ ನಂತರ ಪ್ರಯತ್ನಿಸಿ. ಅಂದರೆ 17ನೇ ತಾರೀಕು ನಂತರ 31ರ ಒಳಗೆ ನೀವು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಈ ದಿನಾಂಕ ಉತ್ತಮವಾಗಿದೆ. ಗೌರವಕ್ಕಾಗಿ ಹೋರಾಡಬೇಡಿ. ನಿಮ್ಮ ಫಲಿತಾಂಶಗಳ ಮೂಲಕ ಅದು ತಾನಾಗಿಯೇ ಬರುತ್ತದೆ. ಮೇಲಧಿಕಾರಿಗಳೊಂದಿಗೆ ಅಹಂಕಾರದ ಘರ್ಷಣೆ ಬೇಡ. ಶಾಂತವಾಗಿ ಮತ್ತು ವೃತ್ತಿಪರವಾಗಿರಿ ಸ್ನೇಹಿತರೆ. ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. ಅನುಮಾನಗಳು ದೂರವಾಗುತ್ತವೆ. ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಬಹುದು. ಬಡ್ತಿ, ಚರ್ಚೆ, ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕಂಡುಬರುತ್ತವೆ. ಅಂತಿಮ ಘೋಷಣೆ ನಂತರ ಬಂದರೂ ಅದು ಚಿಹ್ನೆಗಳು ಈಗ ಪ್ರಾರಂಭವಾಗುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು. ನೀವು ಒತ್ತಡ ಅನುಭವಿಸಬಹುದು, ಆದರೆ ಇದು ಒಳ್ಳೆಯ ಒತ್ತಡ. ಇದರ ಅರ್ಥ ನೀವು ಪ್ರಮುಖ ವ್ಯಕ್ತಿಯಾಗುತ್ತಿದ್ದೀರಿ ಸ್ನೇಹಿತರೆ. ನಿಮ್ಮ ಸ್ಥಾನವು ಬಲಗೊಳ್ಳುತ್ತಿದೆ. ನಿಮಗೆ ಪ್ರಸಿದ್ಧಿ ಸಿಗುತ್ತದೆ. ಜನರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಪ್ರಾರಂಭಿಸುತ್ತಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ. ಇನ್ನು ಅದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಶನಿ ಪರಿಹಾರ: ಒತ್ತಡ ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಶನಿವಾರದಂದು ಕಪ್ಪು ಎಳ್ಳು, ಕಂಬಳಿ ಆಹಾರವನ್ನು ದಾನ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ. ಜೊತೆಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳುವುದು ಬಹಳ ಮುಖ್ಯ. ಅಹಂಕಾರದ ಘರ್ಷಣೆಗಳನ್ನು ತಪ್ಪಿಸಿ ಹಿರಿಯರನ್ನು ಮತ್ತು ಕಿರಿಯರನ್ನು ಕೂಡ ಗೌರವಿಸಿ ಆದಷ್ಟು ಶಾಂತವಾಗಿರಿ. ನಿಮ್ಮ ಕೆಲಸವೇ ನಿಮ್ಮ ಹೆಸರನ್ನು ಸೃಷ್ಟಿಸುತ್ತದೆ. ಸಾಧ್ಯವಾದಷ್ಟು ರಾತ್ರಿ 11 ಗಂಟೆಯ ಮೊದಲು ಮಲಗಿ ಸ್ನೇಹಿತರೆ. ಇದು ಮನಸ್ಸಿನ ಪರಿಹಾರ ಅಂತಲೇ ಹೇಳ್ಬೋದು. 12ನೇ ಮನೆಯ ಶನಿಗಾಗಿ ಇದು ಅತ್ಯುತ್ತಮ ಪರಿಹಾರವಾಗಿದೆ. ಅಧ್ಯಯನದಲ್ಲಿ ಏಕಾಗ್ರತೆಗಾಗಿ ಅಂದರೆ ವಿದ್ಯಾರ್ಥಿಗಳಿಗೆ ಧೈರ್ಯಕ್ಕಾಗಿ, ಆಸಕ್ತಿಗಾಗಿ ಪ್ರತಿ ಮಂಗಳವಾರ ಕುಜ ಪರಿಹಾರ ಮಾಡಿ. ಅಂದರೆ ಮಂಗಳವಾರದ ದಿನ, ಶನಿವಾರದ ದಿನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ನಿಮ್ಮ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ನೂ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.